ಹಲೋ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಂಬರ್ ಸೀರೀಸ್ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಕ್ಕಂಥ ನಂಬರ್ ಸೀರೀಸ್ ಕ್ವಶನ್ಸ್ಗೆ ಸೊಲ್ಯೂಷನ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಇದು ಒಂದು ಎಕ್ಸಾಂಪಲ್ ಕ್ವಶನ್. ಸೊ ಲುಕ್ ಅಟ್ ದಿಸ್ ಸೀರೀಸ್ 7, 10, 8, 11, 9, 12 ಅಂಡ್ ಕ್ವಶನ್ ಮಾರ್ಕ್. ವಾಟ್ ನಂಬರ್ ಶುಡ್ ಕಮ್ ನೆಕ್ಸ್ಟ್ ಅಂದ್ರೆ ಕ್ವಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ನಾವು ಲೆಟ್ ಅಸ್ ಚೆಕ್. So what will be the relationship between each other? Okay, 7 plus 3. Okay, that means 7 plus 3, 10. Okay, then 10 minus 2. Okay, what is the relationship? Minus 2, 8. That means, so adding 3, subtracting 2. Again, we'll check it out. Adding 3, 11. Plus 3 minus 2 plus 3 minus 2 plus 3 minus 2. Okay, that means 12 minus 2 is equal to 10. So this is the answer. Okay, now so here there are 4 options. Option 1, 7. Option B, option A 7, option B 10, option C 12, option D 13. As per our analysis, that means ನಾವೇನ್ ಫೈಂಡ್ ಔಟ್ ಮಾಡಿದೀವಿ ಅದರ ಪ್ರಕಾರ ನಮಗೆ 10 ಬಂದಿದೆ. ಅಂದ್ರೆ ಸರಿಯಾದ ಆಪ್ಷನ್ 10. ಓಕೆ, ಇದು ಆನ್ಸರ್ ಆಗಿರುತ್ತೆ. ಸೇಮ್ ನಂಬರ್ ಸೀರೀಸ್ ಕ್ವಶನ್ಸ್ ಅಲ್ಲಿ ಎರಡನೇ ಎಕ್ಸಾಂಪಲ್. ಓಕೆ, ಈ ಎಕ್ಸಾಂಪಲ್ಗೆ ಯಾವ ತರ ಫೈಂಡ್ ಔಟ್ ಮಾಡೋದು, ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಓಕೆ, given a series 25, 49, 81, 121, 169, a question mark, find what numbers would come in place of the question mark. Okay, so A 225, B 256, C 289, D 361. Okay, now so when we look at the number series ಅಂದ್ರೆ ನಾವು ನಂಬರ್ ಸೀರೀಸ್ ನ ನೋಡಿದ್ಮೇಲೆ ನಮಗೊಂದು ಥಿಂಕಿಂಗ್ ಪ್ರೋಸೆಸ್ ಬರ್ಬೇಕು. ಅಂದ್ರೆ ಸೊ ಯಾವ ತರ ಇದೆ ಅನ್ನೋದನ್ನ ನಮಗೆ ಗೊತ್ತಾಗ್ಬೇಕು. ಸೊ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಇದು ನಿಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡಕ್ಕೆ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಸೊ ದೀಸ್ ಆರ್ ಸ್ಕ್ವಯರ್ಸ್ ಆಫ್ ದ ಆಡ್ ನಂಬರ್ಸ್. ಸ್ಕ್ವಯರ್ಸ್ ಆಫ್ ದ ಆಡ್ ನಂಬರ್ಸ್. ಓಕೆ, ದಟ್ ಮೀನ್ಸ್ 5 ಸ್ಕ್ವಯರ್, ನೆಕ್ಸ್ಟ್ ಆಡ್ ನಂಬರ್ 7, 7 ಸ್ಕ್ವಯರ್, ನೆಕ್ಸ್ಟ್ ಆಡ್ ನಂಬರ್ 9, 9 ಸ್ಕ್ವಯರ್, ನೆಕ್ಸ್ಟ್ ಆಡ್ ನಂಬರ್ 11, 11 ಸ್ಕ್ವಯರ್, ನೆಕ್ಸ್ಟ್ ಆಡ್ ನಂಬರ್ 13, 13 ಸ್ಕ್ವಯರ್, ನೆಕ್ಸ್ಟ್ ಆಡ್ ನಂಬರ್ ವಿಲ್ ಬಿ 15. Okay, that means 5 square, 7 square, 9 square, 11 square, 13 square, next will be 15 square. 15 square means 225. Then the answer will be 225. First, we have to find the relation between the two consecutive numbers in the series. ಅಥವಾ ಅದನ್ನ ಬಿಟ್ಟು ಅಥವಾ ನಾವು ನಂಬರ್ ಸೀರೀಸ್ ನ ನೋಡ್ತಿದ್ದಂತೆ ನಮಗೆ ಗೊತ್ತಾಗ್ಬೇಕು ಇದು ಯಾವ ಕಂಡೀಷನ್ಸ್ ಅಲ್ಲಿ ಇದೆ ನಂಬರ್ ಸೀರೀಸ್ ಅಂತ ಹೇಳಿ. ಅದ್ರ ಬೇಸಿಸ್ ಮೇಲೆ ನಾವೇನ್ ಮಾಡ್ಬೇಕಾಗತ್ತೆ, ಈ ರೀತಿಯಾಗಿ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸೊ ಇನ್ ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ, ಅದಕ್ಕೆ ನೀವು ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡಿ. ಥ್ಯಾಂಕ್ ಯು.